ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ದೃಷ್ಟಿ ಗೊಂಬೆ. ನಮ್ಮ ಸಂಪ್ರದಾಯದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ಮನೆ, ಕಟ್ಟಡ ಅಥವಾ ವಾಹನಗಳಿಗೆ ತಗಲುವ ಕೆಟ್ಟ ಕಣ್ಣು, ದೃಷ್ಟಿ ದೋಷ ಅಥವಾ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಬಳಸುವ ಒಂದು ಪ್ರಮುಖ ಸಂಕೇತವಾಗಿದೆ. ಹಿನ್ನೆಲೆ ಮತ್ತು ನಂಬಿಕೆ. ನಕಾರಾತ್ಮಕ ಶಕ್ತಿಯ ತಡೆ. ಯಾರಾದರೂ ಒಂದು ಸುಂದರವಾದ ಮನೆ ಅಥವಾ ಹೊಸ ವಾಹನವನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಮೂಡುವ ಅಸೂಯೆ ಅಥವಾ ದುಷ್ಟ ಆಲೋಚನೆಗಳ ತೀವ್ರತೆ, ಕೆಟ್ಟ ದೃಷ್ಟಿ ಆ ವಸ್ತುವಿನ ಮೇಲೆ ಬೀಳಬಾರದು ಎಂಬುದು ಇದರ ಮುಖ್ಯ ಉದ್ದೇಶ. ಕೇಂದ್ರಬಿಂದುವನ್ನು ಬದಲಾಯಿಸುವುದು. ಉದಾಹರಣೆಗೆ, ಬಿಳಿ ಕಾಗದದ ಮೇಲೆ ಒಂದು ಕಪ್ಪು ಚುಕ್ಕಿ ಇದ್ದ ಹಾಗೆ. ಯಾರೂ ಬಿಳಿ ಕಾಗದ ನೋಡೋದೇ ಇಲ್ಲ ಮತ್ತು ಅದರ ಬದಲು ಬಿಳಿ ಕಾಗದದ ಮೇಲಿನ ಕಪ್ಪು ಚುಕ್ಕಿಯನ್ನೇ ನೋಡುತ್ತಾರೆ. ಹಾಗಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಬರುವವರ ದೃಷ್ಟಿ ಮೊದಲು ಆ ಸುಂದರವಾದ ಮನೆಯ ಮೇಲೆ ಬೀಳುವ ಬದಲು ವಿಚಿತ್ರವಾಗಿ ಮತ್ತು ಭಯಾನಕವಾಗಿ ಕಾಣುವ ದೃಷ್ಟಿ ಬೊಂಬೆಯ ಮೇಲೆ ಬೀಳುತ್ತದೆ. ಇದರಿಂದ ಅವರ ದೃಷ್ಟಿಯ ತೀವ್ರತೆ ಅಥವಾ ನಕಾರಾತ್ಮಕತೆ ಅಲ್ಲಿಗೆ ಕರಗಿ ಹೋಗುತ್ತದೆ ಎಂಬ ನಂಬಿಕೆಯಿದೆ. ದೃಷ್ಟಿ ಬೊಂಬೆಯ ರೂಪ ಮತ್ತು ಲಕ್ಷಣಗಳು. ಸಾಮಾನ್ಯವಾಗಿ ಈ ಗೊಂಬೆಗಳು ಭೀಕರವಾದ ಅಥವಾ ರಾಕ್ಷಸ ಮುಖವನ್ನು ಹೊಂದಿರುತ್ತವೆ. ದೊಡ್ಡದಾದ ಮತ್ತು ಉಬ್ಬಿದ ಕಣ್ಣುಗಳು, ಹೊರಚಾಚಿದ ಕೋರೆಹಲ್ಲುಗಳು, ದಪ್ಪನೆಯ ಮೀಸೆ ಮತ್ತು ಕೆಂಪು ಅಥವಾ ಕಪ್ಪು ಬಣ್ಣದ ಮುಖದ ಲಕ್ಷಣಗಳನ್ನು ಇದು ಹೊಂದಿರುತ್ತದೆ. ಇದನ್ನು ನೋಡಿದ ತಕ್ಷಣ ಒಂದು ಕ್ಷಣ ಭಯ ಅಥವಾ ವಿಚಿತ್ರ ಭಾವನೆ ಮೂಡುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಹೊಸ ಮನೆ ಕಟ್ಟಡಗಳು. ಮನೆ ಕಟ್ಟುವಾಗ ಅಥವಾ ಕಟ್ಟಿ ಮುಗಿಸಿದ ನಂತರ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇದನ್ನು ನೇತುಹಾಕಲಾಗುತ್ತದೆ. ವ್ಯಾಪಾರ ಮಳಿಗೆಗಳು, ಅಂಗಡಿ ಮುಂಗಟ್ಟುಗಳ ಮುಂದೆ ದೃಷ್ಟಿ ನಿವಾರಣೆಗೆ ಇದನ್ನು ಕಟ್ಟುತ್ತಾರೆ. ವಾಹನಗಳು, ಲಾರಿ, ಟ್ರ್ಯಾಕ್ಟರ್ಗಳಂತಹ ದೊಡ್ಡ ವಾಹನಗಳ ಮುಂಭಾಗದಲ್ಲಿ ಸಣ್ಣ ದೃಷ್ಟಿ ಬೊಂಬೆಗಳು ಅಥವಾ ಮುಖವಾಡಗಳನ್ನು ಹಾಕುವುದನ್ನು ಕಾಣಬಹುದು. ದೃಷ್ಟಿ ಬೊಂಬೆಯಲ್ಲಿರುವುದು ಯಾವುದೇ ದೇವರ ಮುಖವಲ್ಲ, ಬದಲಿಗೆ ಇದು ಒಬ್ಬ ರಕ್ಷಕ ರಾಕ್ಷಸ, ಗಾಡ್ ಡೆಮನ್ ಅಥವಾ ದೃಷ್ಟಿ ಅಸುರ ನ ಮುಖ. ಸಂಸ್ಕೃತದಲ್ಲಿ ಇದನ್ನು ಕೀರ್ತಿಮುಖ ಎನ್ನಲಾಗುತ್ತದೆ. ಇವನಿಗೆ ಯಾವುದೇ ದೇಹವಿರುವುದಿಲ್ಲ, ಕೇವಲ ಭೀಕರವಾದ ಮುಖ ಮಾತ್ರ ಇರುತ್ತದೆ. ಇವನು ದುಷ್ಟ ಶಕ್ತಿಗಳನ್ನು ಮೆದ್ದು ಒಳ್ಳೆಯದನ್ನು ಕಾಯುವ ರಕ್ಷಕನಾಗಿದ್ದಾನೆ. ಶಿವಪುರಾಣದಲ್ಲಿ ಬರುವ ಕೀರ್ತಿಮುಖನ ಕಥೆ ಈ ಮುಖಕ್ಕೆ ನಿಕಟವಾಗಿ ಹೋಲುತ್ತದೆ. ಒಮ್ಮೆ ಜಲಂಧರ ಎಂಬ ಶಕ್ತಿಶಾಲಿ ಅಸುರರಾಜ ಶಿವನ ಪತ್ನಿಯಾದ ಪಾರ್ವತಿಯನ್ನು ತನಗೆ ಒಪ್ಪಿಸುವಂತೆ ಕೋರಿ ರಾಹು ಎಂಬ ದೂತನನ್ನು ಶಿವನ ಬಳಿ ಕಳುಹಿಸುತ್ತಾನೆ. ಇದರಿಂದ ತೀವ್ರ ಕೋಪಗೊಂಡ ಶಿವನು ತನ್ನ ಹುಬ್ಬುಗಳ ಮಧ್ಯದಿಂದ ಭೀಕರವಾದ ಹಸಿದ ರಾಕ್ಷಸನೊಬ್ಬನನ್ನು ಸೃಷ್ಟಿಸುತ್ತಾನೆ. ಆ ರಾಕ್ಷಸನು ರಾಹುವನ್ನು ತಿನ್ನಲು ನುಗ್ಗುತ್ತಾನೆ. ಭಯಭೀತನಾದ ರಾಹು ಶಿವನ ಶರಣು ಬೇಡುತ್ತಾನೆ. ಶರಣಾಗತನನ್ನು ಕೊಲ್ಲಬಾರದೆಂದು ಶಿವನು ಆ ರಾಕ್ಷಸನಿಗೆ ರಾಹುವನ್ನು ಬಿಟ್ಟುಬಿಡಲು ಹೇಳುತ್ತಾನೆ. ಆದರೆ ತೀವ್ರ ಹಸಿವಿನಿಂದ ಬಳಲುತ್ತಿದ್ದ ಆ ರಾಕ್ಷಸ, ನನಗೆ ತೀವ್ರ ಹಸಿವಾಗುತ್ತಿದೆ, ನಾನು ಏನನ್ನು ತಿನ್ನಲಿ ಎಂದು ಶಿವನನ್ನು ಕೇಳುತ್ತಾನೆ. ಆಗ ಶಿವನು ಕೋಪ ಮತ್ತು ತಮಾಷೆಯ ಭರದಲ್ಲಿ, ನಿನ್ನ ಕೈಕಾಲುಗಳನ್ನೇ ನೀನು ತಿನ್ನು ಎಂದು ಹೇಳುತ್ತಾನೆ. ಶಿವನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದ ಆ ರಾಕ್ಷಸ ತನ್ನ ಕಾಲಿನಿಂದ ಹಿಡಿದು ಇಡೀ ದೇಹವನ್ನು ತಾನೇ ತಿಂದುಕೊಳ್ಳುತ್ತಾನೆ. ಕೊನೆಗೆ ಕೇವಲ ಅವನ ಭೀಕರವಾದ ಮುಖ ಮತ್ತು 2 ಕೈಗಳು ಮಾತ್ರ ಉಳಿಯುತ್ತವೆ. ಅವನ ಈ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಪ್ರಸನ್ನನಾದ ಶಿವನು ಅವನಿಗೆ ಕೀರ್ತಿಮುಖ, ಕೀರ್ತಿಯ ಮುಖ ಎಂದು ಹೆಸರಿಟ್ಟು, ಇನ್ನು ಮುಂದೆ ನನ್ನನ್ನು ಪೂಜಿಸಲು ಬರುವವರು ಮೊದಲು ನಿನ್ನನ್ನು ನೋಡಬೇಕು. ನೀನು ನನ್ನ ಆಲಯಗಳ, ಮನೆಗಳ ದ್ವಾರದಲ್ಲಿ ರಕ್ಷಕನಾಗಿ ಇರುತ್ತೀಯ. ನಿನ್ನನ್ನು ಪೂಜಿಸದಿದ್ದರೆ ಅವರ ಪೂಜೆ ನಿಷ್ಫಲವಾಗುತ್ತದೆ ಎಂದು ವರ ನೀಡುತ್ತಾನೆ. ಸಾಂಪ್ರದಾಯಿಕ ಪರ್ಯಾಯಗಳು. ದೃಷ್ಟಿ ಗೊಂಬೆಯಷ್ಟೇ ಅಲ್ಲದೆ ಗ್ರಾಮೀಣ ಭಾಗಗಳಲ್ಲಿ ಕೆಟ್ಟ ದೃಷ್ಟಿಯನ್ನು ತಡೆಯಲು ಬೇರೆ ವಿಧಾನಗಳನ್ನು ಬಳಸಲಾಗುತ್ತದೆ. ಕುಂಬಳಕಾಯಿ. ಬಿಳಿ ಬೂದುಗುಂಬಳಕಾಯಿಗೆ ರಾಕ್ಷಸನ ಮುಖವನ್ನು ಬರೆದು ಮನೆಯ ಮುಂದೆ ನೇತುಹಾಕುವುದು. ಕಪ್ಪುದಾರ ಮತ್ತು ಮೆಣಸಿನಕಾಯಿ, ನಿಂಬೆಹಣ್ಣು, ಕರಬೂಜ, ಮೆಣಸಿನಕಾಯಿ ಹಾಗೂ ಇದ್ದಿಲನ್ನು ದಾರದಲ್ಲಿ ಪೋಣಿಸಿ ಕಟ್ಟುವುದು. ಶಿವನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಪೂರ್ಣಗೊಳಿಸುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.